ರೀ, ನಿಮ್ ಟ್ಯಾಗ್ ಎಷ್ಟೈತಿ ಹೇಳಿ ಕಾಸಿವಾಗ? ಯಾಕೆ? ಹೇಳಿ ಎಷ್ಟೈತೆ? ಏನೋ ಒಂದು 5 ಲಕ್ಷ 4 ಲಕ್ಷ ಏನೋ ಮಾಡಿಕೊಂಡಿದ್ದೀನಿ ಬ್ಯಾಂಕ್ಗೆ. ಯಾಕೆ? ಅಲ್ಲ, ನಮ್ಮ ಸೊಸೆಗೆ ಮೊನ್ನೆ ಅವ್ರ ಅಮ್ಮ ಒಡವೆ ಕೊಡಕ್ ಬಂದಾಗ ಬ್ಯಾಡ ಅಂತ ಹೇಳಿದ್ವಲ್ವೇನ್ರಿ ನಾವೇನೇನಿಯ ಏನು ಬೇಡ ನಮ್ಮ ಕೈಲಿ ಅದನ್ನ ಕೊಡಿಸ್ತೀವಿ ಅಂತ ಹೇಳಿ ಇನ್ನೇನು ಶ್ರಾವಣ ಶುರುವಾಗೈತೆ. ಮದುವೆನೂ ಇನ್ನೇನು ಇಷ್ಟ್ರಾಗ ಏನಿಯ ಮಾಡಬೇಕು, ಕತ್ತಿಗೆ ಏನು ಕೊಡ್ದಿದ್ದಂಗೆ ಅದು ಹೆಂಗೆ ಮಾಡ್ತೀರಾ ಅಂತ ಅವ್ರ ಮನೆಗೆ ಸಾಕತ್ತಾಗ ಬೆಳ್ಕೊ ಬಂದೈತಿ ಮಗ ಅಂತನೂ. ಇವಾಗ ಸುಮ್ಕೆನೆನಿಯ ಸಂದಕ್ಕಿರಕ್ಕಿಲ್ಲ ಅಲ್ವಾ ಇವಾಗ, ಅದಕ್ಕೇನೆನಿಯ ಅವ್ಳಿಗೂ ಖುಷಿ ಆಗಲಿ, ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹೇಳ್ತಿರೋದು ಅಷ್ಟೇ. ನೆನೆಯ ಈಗ ನೀನು ಬ್ಯಾಂಕಾಗಿರೋ ದುಡ್ಡು ಎತ್ಕೊಬಿಡು, ಹೋಗ್ಬಿಟ್ಟು ಒಂದೇನಾರ ಒಂದು ಸೆಟ್ಟು ಕೈಲಾದಷ್ಟು ತಗೊಬಿಟ್ಟು ಬಂದು ಕೊಡಾನಿ. ಹ್ಞೂನಲ್ವೇ? ಅಯ್ಯೋ ಅದಕ್ಕೇನಂತ ನೋಡಿ ಕೊಡ್ತೀನಿ. ನಾನು ಸೊಸೆಗೆ ನೀನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಬೇಡ ಅಂತೀಗ? ಅಯ್ಯೋ ನೋಡಿ ಪಾಪ. ಏನಾದರೂ ನಮ್ಮ ಮನೆಗೆ ಬಂದಮೇಲೆ ಹೆಣ್ಮಗಿನ ಸಂದಕ್ಕೆ ಏನು ನೋಡ್ಕೋಬೇಕು. ಬೇಡ ಬೇಡ ಅಂತ ಹೇಳ್ಬಿಟ್ಟು ಅವ್ ಮಗ ಅಂದ್ರೂ ನಮ್ಮ ಕೈಲಾದ ಮಟ್ಗನ ಚೆನ್ನಾಗಿ ನೋಡ್ಕೋಬೇಕಲ್ವೇ ಅಂತ ದೊಡ್ಡ ಮನೆ ತನ್ನೋದು ಹುಡುಗಿ. ಯಾವುದಕ್ಕೂ ಅವ್ರ ಮನೆಗೇನು ಕಮ್ಮಿ ಮಾಡಿಲ್ಲ, ಎಂಥದೂ ಮಾಡಿಲ್ಲ. ಅದ್ರಂತ ನಮ್ಮನ್ನೆಲ್ಲ ನಂಬ್ಕೊಂಡು ಬಂದೈತಿ ಅಂದರೆ ನಾವು ಕೈ ಬಿಟ್ಬಿಡೋಕ್ಕಾಯ್ತದ ಹೇಳು? ಸರಿ ನೋಡಿ, ಹಂಗೆ ನೀವು ಬ್ಯಾಂಕ್ದು ಪಾಸ್ಬುಕ್ ಎತ್ಕೊಬಿಟ್ಟು ಬರ್ತೀನಿ. ಬರೆದ್ಬಿಟ್ಟು ದುಡ್ಡು ಕಾಸು ಎತ್ಕೊಬಿಟ್ಟು ಆಮೇಕಿಂದ ಬೇಕಾರೆ ನೋಡೋಣ. ನೋಡಿ ಹೋಗೋಣ ಬರ್ರಿ. ಏನು ಹೇಳೋದು ಬೇಡ, ಅವಳಿಗೆ ಹೇಳಕ್ ಹೋದ್ರೆ ಏನಕ್ಕೆ ಬ್ಯಾಡ ಸುಮ್ಕಿರು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾಳೆ. ಅದಕ್ಕೆ ನಾವೇ ಸೀಕ್ರೆಟಾಗಿ ಹೋಗ್ಬಿಟ್ಟು ಎತ್ಕೊಬಿಟ್ಟು ಬಂದು ಕೊಡನ್ ಬರ್ರಿ, ಅವಳಿಗೂ ಖುಷಿ ಆಯ್ತದೆ. ಹಂಗೆ ತಾಳಿ ಬೇರೆ ತರಬೇಕಲ್ವೇನ್ರಿ, ನಾವೇ ತಾನೇ ಗಂಡಿನ ಕಡೆರು. ತಾಳಿ ಕಾಲ್ ಚೈನು ಹಂಗೆ ನೆನೆಯ ಅದೇ ಏನೋ ಒಂದು ಜೊತೆ ಒಡವೆ ತಂದುಬಿಡೋಣ ನೋಡಿ. ಮದುವೆಗೆಲ್ಲ ಆಯ್ತದೆ ಹೆಂಗಿದ್ರು ನೋಡುವೆ. ಸರಿ ನೋಡಿ ಪಾಸ್ಬುಕ್ ಎತ್ಕೊಬಿಟ್ಟು ಬರ್ತೀನಿ, ನೋಡಿ ಹೋಗೋಣ. ತುಂಬಾ ಥ್ಯಾಂಕ್ಸ್. ನಮ್ಮ ಅಪ್ಪ ಅಮ್ಮ ಸಮೇತ ನನಗೆ ನೆನಪಾಗ್ತಿಲ್ಲ, ನೀವು ಅಷ್ಟು ಚೆನ್ನಾಗಿ ನಾನು ನೋಡ್ಕೊತಾ ಇದ್ದೀರಾ. ಕೊನೆ ತನಕ ಹಿಂಗೆ ಇದ್ರೆ ನನಗೂ ಖುಷಿ. ನಾನು ನೋಡಿದ್ರೆ ನಿನಗೇನಾದ್ರು ಪದೇ ಬದಲಾಯಿಸೊಂಥರ ಇಲ್ಲ ಬದಲಾಗೋಂಥರ ಕಾಣಿಸ್ತೀನ ನಿನಗೆ ಹೇಳು? ನಾನೇನಾದ್ರು ಪದೇ ಬದಲಾಗೋಗ್ಬಿಡ್ತೀನಾ? ಇಲ್ಲ ತಾನೇ? ಹಿಂಗೆ ನೋಡ್ಕೊಂತೀನಿ. ಅದು ಸರಿ, ನಮ್ಮ ಅಪ್ಪ ಅಮ್ಮ ಎಲ್ಲೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ಅದಕ್ಕೆ ಎಲ್ಲೋದ್ರು ಅಂತ ಹುಡ್ಕೊಂಡು ಬಂದೆ. ಮನೇಲೂ ಇಲ್ವಲ್ಲ, ಹೊಲ್ದತ್ರನೂ ಇಲ್ಲ, ಎಲ್ಲೋದ್ರು ಅಂತ. ಹೋ ಅದಾ, ಸಿಟಿನಾಗ ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ, ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಇಲ್ಲೇ ಇರು, ನೀನು ಊಟ ಎಲ್ಲ ಅಡುಗೆ ಮಾಡಿಕ್ಕಿದ್ದೀನಿ ತಿನ್ನು ಅಂತ ಹೇಳಿದ್ರು. ಅಲ್ಗೂ ನಾನು ಹೋಗೋಣ ಅಂತ ಅಂದ್ಕೊಂಡೆ, ಅವ್ರೇನು ಕರೀಲಿಲ್ಲ ಅಲ್ವಾ, ಸುಮ್ಮನೆ ಅವರೇನೋ ಪರ್ಸ್ನಲ್ ಕೆಲಸಕ್ಕೆ ಹೋಗಿರ್ತಾರೆ ಅಂತೇಳಿ ನಾನೇ ಸುಮ್ಮನೆ ಅದೇ. ಇನ್ನೇನು ಬರ್ತಾರೆ ಅಂತ ಅನ್ನಿಸ್ತೈತೆ, ಎಲ್ಲೋ ಬ್ಯಾಗಲ್ಲಿ ಹಾಕೊಂಡಿರ್ತಾರಲ್ವಾ ಮೊಬೈಲು, ಅದಕ್ಕೆ ರಿಂಗ್ ಆದ್ರೂ ಕೇಳಿಸಿರಲ್ಲ ಅಂತ ಅನ್ನಿಸ್ತೈತೆ. ಫುಲ್ ಬ್ಯುಸಿ ಇರ್ತಾರೆ ಅಂತ ಅನ್ನಿಸ್ತೈತೆ. ನೋಡೋಣ ಬಿಡು, ಅವರೇನೇನೆ ಮಾಡ್ತಾರಲ್ವಾ ಫೋನ್ನ, ಇಲ್ಲಾಂದ್ರೆ ಬರ್ತಾರಲ್ಲ ಅವಾಗ ಕೇಳಿದ್ರೆ ಆಯಿತು. ಎಂದು ಹೇಳ್ದಂಗೆ ಹೋಗೇ ಇಲ್ಲ, ಇವಾಗ ಹೋಗೋರೆ ಅಂದರೆ ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ. ನಮ್ಮ ಮನೆಗೆ ಸುಮ್ಮನೆ ಹಂಗೆಲ್ಲ ಹೋಗಲ್ಲಾಗುತ್ತಾ? ಸರಿ ಬಿಡು, ಆಯ್ತು, ಬಂದಮೇಲೆ ಮಾತಾಡೋಣ. ನೀನು ಆರಾಮಾಗಿ ಕೂತ್ಕೋ, ನಾನು ಹೊರಗಡೆ ಹಿಂಗೆ ಓಡಾಡ್ಕೊಂಡು ಬರ್ತೀನಿ, ಸರಿನಾ? ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬರ್ತೀನಿ. ಸರಿ ಆಯ್ತು, ಬೇಗ ಬನ್ನಿಯಾ, ಮನೆಗೆ ನನಗೂ ಬೇಜಾರಾಗ್ತಾ ಇರ್ತೈತೆ. ಎಲ್ಗೋ ಆಗ್ಲೇ ಹೋಗ್ತಾ ಇದೆಯಾ? ಬರೀ ರೌಂಡ್ ಹೊಡಿಯೋದೇನೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೆಲಸ? ಓ ಅಮ್ಮ, ನಾನು ರೌಂಡ್ಸ್ ಹೊಡಿಯಕ್ಕೆ ಹೋಗಿದ್ನಾ, ನೀವಿಬ್ರು ರೌಂಡ್ಸ್ ಹೊಡಿಯಕ್ಕೆ ಹೋಗಿದ್ರಾ? ಏನು ಹೇಳ್ದಿದ್ದಂಗೆ ಸಿಟಿ ಕಡೆ ಎಲ್ಲ ಪಯಣ ಬೆಳೆಸ್ಬಿಟ್ಟಿದಿರಲ್ಲ. ಯಾವಾಗೂ ಮಗನೇ ಬಾರೋ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ನನಗೆ ಹೇಳ್ದಿದ್ದಂಗೆ ಎಲ್ಗೋ ಹೋಗ್ಬಿಟ್ಟು ಗಂಡ ಹೆಂಡತಿ ಇಬ್ರು ಓಡಾಡ್ಕೊಂಡು ಬಂದಿದ್ದೀರಾ. ಇರ್ಲಿ, ನಮ್ಮನ್ನ ಕರೆದಿರ ನಾವು ಬರ್ತಾ ಇರ್ಲಿಲ್ವಾ? ಅಯ್ಯೋ ಸುಮ್ಮನಿರೋ ತರ್ಲೆ, ನೀನು ಯಾವಾಗೂ ಇದ್ದಿದ್ದೇನೆ, ಏನಾರ ಒಂದು ಹೇಳ್ತಾನೆ ಇರ್ತೀಯ ನೀನಂತೂ. ನಾವಿಬ್ರು ಪಾರ್ಕು ಗೀರ್ಕು ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳ್ಬಿಟ್ಟು ಸುತ್ತಾಡ್ಕೊಂಡ್ಬಿಟ್ಟು ಬನ್ನಿ ಅಂತ ಹೋಗಿದ್ವಿ. ಯಾವ ಹೊಸ್ದಾಗ ಮದುವೆ ಆಯ್ತಾಯ್ತಲ್ಲ ನಮ್ಮಿಬ್ರಿಗೂ, ಅದಕ್ಕೆ ನೀನು ಏನು ಮಾಡ್ತೀಯಾ? ಅಯ್ಯೋ ಏನವ, ಕುಂತ್ಕ, ನಿಂಗೆ ಏನೋ ಒಂದು ತೋರಿಸ್ಬೇಕು. ಏನತ್ತೆ? ಕುಂತ್ಕ ಕಣವ, ನೀನು ಕುಂತ್ಕ, ನೀನು ಫಸ್ಟು ನೋಡವ, ನಿಂಗೆ ಅಂತ ಹೇಳ್ಬಿಟ್ಟು ನಾನು ಏನೋ ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ, ನಿನಗೆ ಅಂತಾನೆ ನೀಯ ತಗ ನೋಡ್ತಾಗ. ಓ ಅಯ್ಯೋ ಅತ್ತೆ, ಏನು ತರಕ್ಕೆ ಹೋಗಿದ್ರಿ? ನಾನೇನು ನಿಮ್ಮನ್ನು ಕೇಳಲೇ ಇಲ್ಲ, ನೀವು ಸುಮ್ಮನೆ ಕೇಳ್ತೀಯೋ ಬಿಡ್ತೀಯೋ? ಅದೆಲ್ಲ ಯಾಕೆ, ಇರು ನಾನೇ ತೆಗೆದ್ಬಿಟ್ಟು ತೋರಿಸ್ತೀನಿ ನಿಂಗೆ. ಪರವಾಗಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನೂ ಮಗನ್ ಬಿಟ್ಬಿಟ್ಟು ಇವಾಗ ಸೊಸೆಗೆ ತರಕ್ಕೆ ಶುರು ಮಾಡ್ಕೊಂಡವ್ರಿ. ಮೊದಲು ಮಗನೇ ಅಂತ ಹೇಳ್ತಾ ಇದ್ರು, ಈಗ ನೋಡಿದ್ರೆ ಆಗ್ಲೇ ಮಗ ಬೇಕಿಲ್ಲ. ಬೇಡ ಮಗ ಬೇಕಿಲ್ಲ, ಈಗಾಗಲೇ ಸೊಸೆ ಇಂಪಾರ್ಟೆಂಟ್ ಆದ್ಲು. ಅದೇನು ತಂದಿದ್ದೀರಮ್ಮ, ತೋರ್ಸು. ತಗೊಳವ, ತಗ, ನಿನ್ಗೋಸ್ಕರ ಕಾಲ್ಗೆಜೆ ತಗೊಬಿಟ್ಟು ಬಂದಿದ್ದೀವಿ. ಮದುವೆಗೆ ಹೆಂಗಿದ್ರು ಹಾಕಬೇಕಲ್ಲ, ಅದಕ್ಕೆ ನನಗೆ ನೀನು ಕಾಲ್ಗೆಜೆ ಹಾಕಕ್ಕಿಲ್ಲ ಅಂತ ಗೊತ್ತು, ಆದರೆ ಮದುವೆನಾಗ ಎಲ್ಲರೂ ಹಾಕ್ತಾರಲ್ವ ಕಾಲ್ಗೆಜೆ. ತಗೊಳವ, ತಗ. ವಾವ್, ತುಂಬ ಚೆನ್ನಾಗಿದೆ ಅತ್ತೆ, ಕಾಲ್ಗೆಜ್ಜೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಇದೆಲ್ಲ ಯಾಕೆ ತರಕ್ಕೆ ಹೋಗಿದ್ರಿ? ನಾನೇನು ಜಾಸ್ತಿ ಕಾಲ್ ಚೈನ್ ಅದೆಲ್ಲ ಹಾಕಲ್ಲ, ನೀವು ತರೋ ಅವಶ್ಯಕತೆನೇ ಇರಲಿಲ್ಲ. ಅಯ್ಯೋ ಯಾಕವಂಗಂತೀಯ? ಯಾಕಂಗಂತೀಯ? ನಿಮ್ಮ ಮದುವೆಗೆ ಎಲ್ಲರೂ ಹಾಕಂತಾರೆ. ನಮ್ಮ ಕಡೆ ಹಾಕೊಂಡಿಲ್ಲ ಅಂದ್ರೆ ನುಗ್ತಾರ ಅಷ್ಟೇ. ನೀನು ಬೇರೆ ಬಟ್ಟೆ ಹಾಕೊಂಡಾಗ ಏನು ಹಾಕಬೇಡ, ಈ ಸೀರೆ ಪರ ಉಟ್ಕೊಂಡು ಮದುವೆನಾಗೆಲ್ಲ ಹಾಕತಿಯಲ್ಲ ಅವಾಗ ಮಾತ್ರ ಹಾಕೊಂಡ್ರೂ ಸಾಕು, ಇನ್ನೇನೂ ಬೇಡ. ಸದ್ಯ ಹೆಂಗೋನು ಇದು ಅಂಗಡಿ ತೆಗೆದಿತ್ತು, ನಮ್ಗೆ ಗೊತ್ತಿರೋ ಅಂಗಡಿ ಚೆನ್ನಾಗಿರೋ ಕಲೆಕ್ಷನ್ ಇದು, ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ನೀನು ಅಲ್ಲಿ ಕರ್ಕೊಂಡೋದ್ರೆ ಬೇಡ ಅಂತ ಹೇಳ್ಬಿಡ್ತೀಯ ಅಂತ ಹೇಳ್ಬಿಟ್ಟು ನಾವೇ ಕರ್ಕೊಂಡು ಹೋಗ್ಲಿಲ್ಲ. ಇರು ಇನ್ನೊಂದು ತೆಗೆದು ತೋರಿಸ್ತೀನಿ. ಅಯ್ಯೋ ಇದು ಅತ್ತೆ, ತಗೊಳವ, ನಮ್ಮ ಕೈಲಾಗಿದ್ದು ಇಷ್ಟೇ ನಿನಿಯ. ನನ್ನ ಕೈಲಿ ಇದಕ್ಕಿನ್ನೂ ಶಾನೆ ಆಗಲಿಲ್ಲ. ಇದೇ ನಿನಿಯ 2 ಸೇರ್ಬಿಟ್ಟು 50 ಗ್ರಾಮ್ ಐತೆ.
ನಮ್ಮ ಕೈಲಿ ಆಗೋದಿಷ್ಟೇನೆ. ನಿಮ್ಮ ಅಮ್ಮ ಮನೆ ಒಡವೆ ಕೊಡಕ್ಕೆ ಬಂದಾಗ ಬ್ಯಾಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ವಲ್ಲ ನಾವೇನೇನಿಯ. ಬ್ಯಾಡ ಅಂತ ಕಳಿಸ್ಬಿಟ್ಟು ನಾವೇನು ಕೊಡಿಸ್ತಿಲ್ಲ ಅಂದ್ರೆ ಮರ್ವದಿ ಇರ್ತದ. ಅದು ಬೇರೆ ಮದುವೆ ಹೆಣ್ಣು ಹಾಕೊಂಡಿಲ್ಲ ಅಂತಂದ್ರೆ ಅದೊಂದು ಕಳೆ ಇರ್ತದ ಹೇಳು. ನಮ್ಮ ಕೈಲಾಗಿದ್ದೇನೋ ಅದು ನಾವು ಮಾಡ್ಬೋದು. ನಮ್ಮ ಕೈಲಿ ಇಷ್ಟೇ ಕಣವಾಗಿತ್ತು. ನಂಗೆ ಗೊತ್ತು ನೀನು ಅಲ್ಲೆಲ್ಲನೂ ಸಂದಕ್ಕಿರ ಒಡವಿಗಳು ಬಾಳಿಗಳು ಅವು ಇವು ಹಾಕೊಂಡಿರ್ತೀಯ ಅಂತ. ಅಯ್ಯೋ ಇದೇ ಕೊನೆ ಅಂತ ಅನ್ಕೋಬೇಡ, ಇದಿನ್ನೂ ಶುರು ಅನ್ಕ. ಆಮೇಕಿಂದ ಇನ್ನೂ ಸಂದಕ್ಕಿರವೆಲ್ಲ ನನ್ನ ಮಗ ಕೊಡಿಸ್ತಾನೆ. ನನ್ನ ಮಗಂಗೆ ಏನು ಕಡಿಮೆ ಇಲ್ಲ ಕಣವ. ಇವತ್ತೆಲ್ಲ ನಾಳೆ ಸಂದಾಗ ದುಡ್ಬಿಟ್ಟು ಇನ್ನೂ ಚೆನ್ನಾಗಿ ಕೊಡಿಸ್ತಾನೆ. ಈಗ ಸದ್ಯಕ್ಕೆ ನಮ್ಮ ತಾಗಿರೋದು ಇದೇನೆ ನೀಯ ತಗೊಳವ. ನಿಂಗೆ ಇಷ್ಟ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ಲಾಂಗ್ ಚೈನು ಇರ್ಲಿ ನಕ್ಲಿಸ್ ತರಕ್ಕೆ ಹೋಗಿದ್ವಿ. ಬುಡು ಇನ್ನೇನು ಹಾಕ್ಬಿಟ್ಟು ಲಾಂಗ್ ಚೈನೇ ತಗೊಬಿಟ್ಟು ಬರ್ನಿ ಹಾಕಂತದೆ ಅಂತ ಹೇಳ್ಬಿಟ್ಟು ಹೀಗಳವ. ನೋಡ್ತಾಗ ಚೆನ್ನಾಗೈತೆ. ಆದರೆ ಈ ಒಡವೆ ಪಡವೆ ತರೋದಕ್ಕಿಂತ ಬೇರೆ ಏನಕ್ಕಾದ್ರೂ ದುಡ್ಡು ಎತ್ತಿಕೊಂಡಿದ್ರೆ ಬೇರೆ ಏನಕ್ಕಾದ್ರೂ ಆಗೋದೇನೋ. ಅತ್ತೆ ನಾನು ಇದೆಲ್ಲ ನೀವು ನನಗೆ ಕೊಡಿಸಿ ಅಂತ ನಾನು ಕೇಳಲೇ ಇಲ್ಲ. ನನಗೆ ಒಡವೆ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ಹುಡುಗಿಯಿಂದನೂ ಎಲ್ಲ ನೋಡ್ಕೊಂಬಿಟ್ಟು ಬಂದಿದ್ದೀನಿ ನಾನಂತೂ. ನನಗೆ ಏನು ಇಷ್ಟ ಏನು ಕಷ್ಟ ಏನು ಎತ್ತ ಅಂತ ಎಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ನೋಡಿಲ್ದಿರೋದು ಏನೂ ಇಲ್ಲವೇ ಇಲ್ಲ ಜೀವನ ಅಂತದ್ರಾಗ ನೀವು ಸುಮ್ಮನೆ ಇರೋ ದುಡ್ಡನ್ನ ಏನಕ್ಕಾದ್ರೂ ಬೇರೆ ಹಾಕ್ಬಿಟ್ಟು ಬಿಸ್ನೆಸ್ ಏನಾರ ಮಾಡ್ಬೋದಿತ್ತು. ಅದು ಬಿಟ್ಟು ನೀವು ಈ ಥರ ಒಡವೆ ತಗೊಂಡು ಬಂದಿದ್ದು ನನಗಂತೂ ಬಹಳ ಅಂದರೆ ಬಹಳ ಬೇಜಾರಾಗೋಗ್ಬಿಡ್ತು ನಂಗಂತೂ. ನೋಡವ ಕಷ್ಟ ಇದ್ದಿದ್ದೆ ನಿನಗೆ. ಮದುವೆನಾಗೆ ಏನು ಕೊಟ್ವಿ ಅನ್ನೋದೇ ನಿನಗೆ ಒಂಥರ ನೆನಪಾಗಿ ಉಳಿತದೆ. ನೀನು ಏನೇ ಹೇಳು ನೆನಪಾಗಿ ಉಳಿಬೇಕು ಅಂತಂದರೆ ಏನೋ ಒಂದು ಮಾಡಬೇಕಲ್ವಾ. ನೋಡವ ಕಷ್ಟನ ಸುಖನೋ ನೀನು ಚೆನ್ನಾಗಿರೋ ಮನೆಯಿಂದನೂ ಬಂದಿದ್ಯಾ. ಏನೋ ಎಲ್ಲ ಒಳ್ಳೇದಾಯ್ತದೆ. ನೀನು ಚೆನ್ನಾಗಿರಬೇಕು, ಮದುವೆನಾಗ ಹಾಕೋಬೇಕು. ನೋಡು ಒಡವೆ ಕತೆ ಮುಗೀತು. ಇನ್ನೇನಿದ್ರು ಸೀರೆ ಒಂದು ಚೆನ್ನಾಗಿರೋದು ಕೊಡಿಸ್ಬಿಟ್ರೆ ಇನ್ನೇನು ನಿಮ್ಮ ಮಮ್ಮಿ ಒಳೈತಲ್ಲ ಸಿಂಪಲಾಗಿ ದೇವಸ್ಥಾನದಾಗೆ ತಾಳಿ ಕಟ್ಸನಿ ಅಂತ ಹೇಳ್ಬಿಟ್ಟು ಮದುವೆಗೆಲ್ಲ ಯಾಕೆ ನಿಮಗೂ ಇಷ್ಟ ಇಲ್ಲ ಜೋರಾಗಿ ಮದುವೆ ಮಾಡ್ಕೊಳಕ್ಕೆ. ಇನ್ನು ಮದುವೆದು ಏನೂ ದುಡ್ಡು ಖರ್ಚಿಲ್ಲ. ಮದುವೆಗೆ ಅಂತ ನೀನು ಮಾಡಿಕೊಂಡಿದ್ದ ಕಾಸು ಇನ್ನೇನು ಮದುವೆ ಗ್ರ್ಯಾಂಡಾಗಿ ಬೇಡ ಅಂತ ಹೇಳಿದ್ರೆ ಹೆಂಗೋ ಸಿಂಪಲಾಗಿ ದೇವಸ್ಥಾನದಾಗ ತಾಳಿ ಕಟ್ಸಿದ್ರು ಆಯ್ತದೆ. ಅದಕ್ಕೆ ನೀನು ತಗೊಬಿಟ್ಟು ಒಡವೆ ನೀನು ತಂದು ಕೊಟ್ಟಿರೋದು. ನಾಳೆಗೆ ನಿನ್ನ ಕಷ್ಟಕ್ಕೋ ಏನಕ್ಕನ ಹಾಗೆ ಆಯ್ತದೆ. ನೀನು ನಿಮ್ಮ ಅಪ್ಪ ಅಮ್ಮನ ಮನೆಯಿಂದ ಏನು ಕೊಟ್ಟರು ಇಸ್ಕೊಬೇಡ ಕಣವ, ಸರಿನಾ? ಕಷ್ಟನೋ ಸುಖನೋ ಏನೋ ನಾವೇ ಒಂದೊಂದೇ ನೀನು ಕೊಡಿಸ್ತಿರ್ತೀವಿ. ಸುಮ್ಮನೆ ಅವ್ರಿಗೂ ಯಾಕೆ ಸುಮ್ಮನೆ ತೊಂದರೆ ಹೇಳು. ಅಯ್ಯೋ ಅತ್ತೆ ನನಗೆ ಅವ್ರ ಮನೆಯಿಂದ 10 ರೂಪಾಯಿ ಬೇಡ. ನೀವು ಕೊಡ್ಸೋದು ನನಗೇನು ಬೇಡ. ಕಷ್ಟಪಟ್ಟು ನಾವು ದುಡ್ಡು ತಗೊಂತೀವಿ ಬಿಡಿ. ನಾವಿನ್ನೂ ಯಂಗ್ಸ್ಟರ್ಸ್ ಅಲ್ವಾ. ನಾವು ಕಷ್ಟಪಟ್ಟು ದುಡಿದ್ರೆ ನಾವು ಏನೇನು ಬೇಕೋ ಎಲ್ಲ ತಗೋಬೋದಲ್ವಾ. ನಿಮ್ಮ ಹತ್ರ ಕೈ ಚಾಚಿ ನಿಮ್ಮ ಹತ್ರ ಇಸ್ಕೊಳ್ಳೋಂಥ ಅವಶ್ಯಕತೆ ಏನೈತೆ ಹೇಳಿ. ಹಂಗೆಲ್ಲ ಇಸ್ಕೊಳ್ಳೋದೂ ತಪ್ಪೇನೆ. ಇಸ್ಕೊಳ್ಳೋಕ್ಕೂ ಹೋಗ್ಬಾರ್ದಂಗೆ ಎಲ್ಲನೂ. ನಾವು ನಮ್ಮನ್ನ ಇಷ್ಟು ಕಷ್ಟಪಟ್ಟೆಲ್ಲ ಬೆಳೆಸಿದ್ದೀರಾ. ನಮ್ಮ ಅಪ್ಪ ಅಮ್ಮ ಬೆಳೆಸೋರೆ, ನೀವು ನಿಮ್ಮ ಮಗುನ ಬೆಳೆಸಿದ್ದೀರಾ. ನಾವಿನ್ನೂ ನಿಮಗೆ ಕೊಡಿಸ್ಬೇಕು. ಈ ವಯಸ್ಸಾಗೆ ನಾವೇ ನಿಮಗೆ ಕೊಡಿಸ್ಬೇಕು ಅಂತಂದರೆ ನೀವೇ ನನಗೆ ಕೊಡಿಸ್ತಾ ಇದ್ದೀರಲ್ಲತ್ತೆ. ಆಯ್ತು ಬಿಡಿ, ನೀವು ತಂದು ಕೊಟ್ಟಿರೋದಕ್ಕೆ ನನಗೇನು ಬೇಜಾರಿಲ್ಲ, ಖುಷಿನೇ. ಆದರೆ ನಿಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂತೀವಿ. ನೀವು ಇವಾಗ ನಮ್ಗೆ ಇದನ್ನು ಕೊಡಿಸಿದ್ದೀರ ತಾನೆ. ನಾನು ಅಷ್ಟೇ, ನಾನು ನನ್ನ ಗಂಡ ಚೆನ್ನಾಗಿ ದುಡಿದ್ಬಿಟ್ಟು ನಾವು ಇದನ್ನು ನಿಮ್ಗೆ ಇನ್ನೂ ಚೆನ್ನಾಗಿರೋ ಗಿಫ್ಟೇನೆ ಕೊಡಿಸ್ತೀವಿ. ಅಯ್ಯೋ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕಣವ, ನಮ್ಗಿನ್ನೇನು ಬೇಡ. ನೋಡ್ರಿ ಸೊಸೆ ಅಂತ ತಂದು ಕೊಡ್ತಾ ಇದ್ದೀರಾ. ಮಗ ಅಂತ ಹೇಳ್ಬಿಟ್ಟು ಏನಾರ ಒಂದು ಚಾಕ್ಲೇಟ್ ತಗೊಂಡು ಬಂದ್ರೆ ನೀವು ಹೇಳಮ್ಮ. ಇವನ್ ಶುರು ಮಾಡ್ಕೊಂಡ. ನಿನ್ಗೇನ್ಲ ಬೇಕಿತ್ತು? ನಿಂಗೊಂದ್ ಜೊತೆ ಕಾಲ್ ಚೈನ್ ತರಬೇಕಿತ್ತೇನ್ಲ? ಆಯ್ತು ಪಾರ್ಟಿ ಚೇಂಜ್ ಮಾಡಿದ್ರಲ್ಲ ಆಡ್ಕ ಕಾಲ್ ಚೈನು. ಇರ್ಲಿ ನನಗೂ ಟೈಮ್ ಬರ್ತದೆ. ಮಗುನ ಕಡೆ ಬಿಟ್ಬಿಟ್ಟು ಸೊಸೆ ಪರಕ್ಕೆ ಹೋಗಿದ್ಯಲ್ಲ, ಇರ್ಲಿ ಬಿಡು. ಟೈಮ್ ಹಿಂಗೆ ಇರಲ್ಲ, ನಮಗೂ ಟೈಮ್ ಬರ್ತದೆ. ಅವಾಗ ತೋರಿಸ್ತೀನಿ. ಕ್ಯಾಮಿಗೆ ಐತಿನ ನೋಡ್ಕೊ ಹೋಗ್ಲಾ. ನಿನ್ಗೇನಕ್ಲ ಬಡವೆ ಹೋಗ್ ಕ್ಯಾಮೆ ಐತಿನ ನೋಡ್ಕೊ ಹೋಗು. ಆದ್ರೆ ನಮ್ಮ ಇಬ್ರು ಪಕ್ಷ ಚೇಂಜ್ ಮಾಡಿದಿರಲ್ಲ, ಬಿಡು ಮಗ ಲೆಕ್ಕನೇ ಅಲ್ಲ ಅಲ್ವಾ. ಆಯ್ತು ಒಟ್ಟು ತರ್ಲೆ ಏನವ ಎತ್ತಿಕ್ ಬಿಡು. ಹಂಗೇನಿಯ ಬೀರುನ ಮಿನ್ ವಾಟ್ರ ಬಗ್ಗೆ ಏನೇ ಮಾಡಿಕೊಬಿಡು. ಹಂಗೆ ಈ ಬ್ಯಾಗಾಗೆ ಇಕ್ಬಿಡು. ಬ್ಯಾಗಾಗ ತಾಳಿ ತಂದಿದೀವಿ. ಹಂಗೇನಿಯ ತಾಳಿದು ಇದ್ರಾಗೆ ಐತೆ. ಎರಡು ಇಕ್ಬಿಟ್ಟು ನಿನ್ನ ರೂಮಾಗೆ ಇದ್ರಾಗೆ ಇಕ್ಬಿಡು ಬೀರುನಾಗೆ. ಸರಿ ಅತ್ತೆ ಆಯ್ತು.